ಹಾಯ್, ಎಲ್ರಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಪ್ಪ ಇವಳು ವಾಯ್ಸ್ ಇಷ್ಟು ಕೆಟ್ಟದಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಹಾಗೇನು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದ್ದರಿಂದ ನನ್ನ ವಾಯ್ಸ್ ಪೂರಾ ಚೇಂಜ್ ಆಗಿದೆ. ವಾಯ್ಸ್ ಚೇಂಜ್ ಆಗಿದೆ ಅನ್ನೋಕ್ಕಿಂತನೂ 3 to 4 ಡೇಸ್ ನನಗೆ ಮಾತಾಡಲಿಕ್ಕೆ ಕೂಡ ಆಗ್ತಾಯಿರಲಿಲ್ಲ. ಅಷ್ಟು ಕಷ್ಟ ಆಗ್ತಾಯಿತ್ತು. ನನಗೆ ಚೆಸ್ಟಲ್ಲಿ ಕಫ ಬ್ಲಾಕ್ ಆಗಿ ಇನ್ಫೆಕ್ಷನ್ ಆಗಿತ್ತು. ಇನ್ಫೆಕ್ಷನ್ ಆಗಿದ್ದರಿಂದ ನನಗೆ ಯಾರಲ್ಲಿ ಕೂಡ ಮಾತಾಡಲಿಕ್ಕೆ ಕೂಡ ಆಗ್ತಾಯಿರಲಿಲ್ಲ. ನನ್ನ ವಾಯ್ಸೇ ಹೊರಗಡೆ ಬರ್ತಾಯಿರಲಿಲ್ಲ. ನನಗೆ ಉಸಿರಾಡಲಿಕ್ಕೆ ಕೂಡ ತುಂಬಾ ಕಷ್ಟ ಆಗ್ತಾಯಿತ್ತು. ಅಂದರೆ ಈಗ ಬೆಟರ್ ಇದ್ದೀನಿ. ಈಗ ಮೆಡಿಸನ್ ಇರೋದ್ರಿಂದ ನನ್ನ ವಾಯ್ಸ್ ಇಷ್ಟರ ಮಟ್ಟಿಗೆ ಆಗಿದೆ. ಈಗ ಇವತ್ತು ಸ್ವಲ್ಪ ಮಾತಾಡಲಿಕ್ಕೆ ಆದರೂ ಆಗ್ತಾ ಉಂಟು. ನಿನ್ನೆ ಮೊನ್ನೆ ಎಲ್ಲ ನನಗೆ ಮಾತಾಡಲಿಕ್ಕೆ ಕೂಡ ಅಷ್ಟು ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ಗಳು ಯಾರೇ ಕಾಲ್ ಮಾಡಿದರೂ ಕೂಡ ಅವರ ಕಾಲ್ ಕೂಡ ಪಿಕ್ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಕೂಡ ಸ್ವಲ್ಪ ಬೇಸರ ಆಗಿರ್ಬೋದು, ಇವಳು ಏನಪ್ಪ ಕಾಲ್ನ ಪಿಕ್ ಮಾಡೋದಿಲ್ಲ, ಎಷ್ಟು ಅವಾಯ್ಡ್ ಮಾಡ್ತಾ ಇದ್ದಾಳೆ ಅಂತೇಳಿ. ನನಗೆ ಮಾತಾಡುವಂಥ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಹಾಗಾಗಿ ನಾನು ಫ್ರೆಂಡ್ಸ್ಗಳ ಕಾಲ್ ಇರಲಿ, ನನ್ನ ಹಸ್ಬೆಂಡ್ನ ಕಾಲ್ ಕೂಡ ತುಂಬ ಅವಾಯ್ಡ್ ಮಾಡ್ತಾಯಿದ್ದೆ. ಯಾಕೆಂತ ಹೇಳಿದ್ರೆ ನನಗೆ ಮಾತಾಡಲಿಕ್ಕೇ ಆಗ್ತಾಯಿರಲಿಲ್ಲ, ಅಷ್ಟು ಕಷ್ಟ ಆಗ್ತಾಯಿತ್ತು. ಅದಿರಲಿ, ಇವತ್ತು ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ನನ್ನ ಹಸ್ಬೆಂಡ್ನ ಫ್ರೆಂಡ್ ರೋಷನನ್ನ ಅಂತ ಇದ್ದಾರೆ. ಅವರು ಪ್ರತಿ ಸರ್ತಿಯೂ ಸೌದಿಯಿಂದ ಬರುವಾಗ ನನ್ನ ಹಸ್ಬೆಂಡ್ ನನಗೆ ಏನಾದರೂ ಪಾರ್ಸಲ್ ಕೊಟ್ಟು ಕಳಿಸ್ತಾರೆ. ಈ ಸರ್ತಿಯೂ ಕೂಡ ಹಾಗೆ ಬರುವಾಗ ಪಾರ್ಸಲ್ ತೆಗೆದುಕೊಂಡು ಬಂದಿದ್ದರು. ಈಗ ಅವರು ರಿಟರ್ನ್ ಸೌದಿಗೆ ಹೊರಟಿದ್ದಾರೆ. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಏನಾದರೂ ಕೊಟ್ಟು ಕಳಿಸುವ ಅಂತ ಕೇಳುವಾಗ ನನ್ನ ಹಸ್ಬೆಂಡ್ ಹೇಳಿದರು, ನನಗೆ ಚಿಕನ್ ಸುಕ್ಕ ಪೌಡರ್ ಮಾಡಿ ಕೊಟ್ಟು ಕಳಿಸು, ಹಾಗೆ ಫಿಶ್ ಫ್ರೈ ಮಸಾಲ ಕೊಟ್ಟು ಕಳಿಸು ಅಂತೇಳಿ. ಹಾಗಾಗಿ ಇವತ್ತು ಅವ್ರಿಗೆ ಏನೆಲ್ಲ ಪಾರ್ಸಲ್ ಕೊಟ್ಟು ಕಳಿಸ್ತಾ ಇದ್ದೇನೆ ಅಂಥೇಳಿ ಈ ವಿಡಿಯೋ ಮುಖಾಂತರ ನೋಡೋಣ, ಆಯಿತಾ? ನನಗೆ ಈಗ ಕೂಡ ಸರಾಗಾಗಿ ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ನನಗೆ ಉಸಿರಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು. ಅದಕ್ಕೆ ಸ್ವಲ್ಪ ಸ್ಲೋ ಆಗಿಯೇ ಮಾತಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ನನಗೆ ಸರಾಗಾಗಿ ಮಾತಾಡುವಾಗ ದಮ್ಮು ಕಟ್ಟಿದಾಗೆ ಆಗ್ತಾ ಉಂಟು. ಹಾಗಾಗಿ ಮತ್ತು ಒಂದು ವಿಷಯ ಏನು ಅಂತ ಹೇಳಿದರೆ, ನಮ್ಮ ಇಂಡಿಯನ್ ಫುಡ್ ಬೆಲೆ ಏನಿದೆ, ನಮಗೆ ನಮ್ಮ ದೇಶ ಬಿಟ್ಟು ಹೊರಗಡೆ ಹೋದ ನಂತರವೇ ಅದರ ಬೆಲೆ ಅರ್ಥ ಆಗೋದು. ಯಾಕೆಂದರೆ ನಮಗೆ ಇಲ್ಲಿರುವಾಗ ನೆನೆಸಿದಾಗ ತೆಗೆದುಕೊಂಡು ತಿನ್ಬೋದಲ್ಲ. ಹಾಗಾಗಿ ನಮಗೆ ಅದರ ಬೆಲೆ ಅಷ್ಟು ಗೊತ್ತಾಗೋದಿಲ್ಲ. ನನಗೆ ಕೂಡ ಹಾಗೆ. ನಾನು ಸೌದಿಯಲ್ಲಿರುವಾಗ ನನಗೆ ಊರಿನ ತಿಂಡಿ ಸಿಕ್ಕಿದರೆ ಸಾಕಪ್ಪ, ತಿಂತಾ ಇದ್ದೆ ಅಂತ ಅನ್ನುವಷ್ಟರ ಮಟ್ಟಿಗೆ ಆಸೆ ಆಗ್ತಾಯಿತ್ತು. ಹಾಗಾಗಿ ನಾನು ಕೂಡ ಅವರ ಫ್ರೆಂಡ್ ಬಂದಾಗ ಇಂಥ ಬೇಕು ಅಂತ ಕೇಳಿ ಕಳಿಸ್ತೇನೆ. ಕೆಲವೊಮ್ಮೆ ಅಂತ ಬೇಡ ಅಂತ ಹೇಳ್ತಿದ್ರು. ಆದರೆ ಈ ಸರ್ತಿ ಅವ್ರಿಗೆ ಚಿಕನ್ ಸುಕ್ಕ ಪೌಡರ್ ಕೊಟ್ಟು ಕಳಿಸು ಅಂತ ಹೇಳಿದ್ದಾರೆ. ಹಾಗಾಗಿ ಅದರ ಒಟ್ಟಿಗೆ ನಾನು ಸ್ವಲ್ಪ ಬೇರೆ ಎಲ್ಲ ಕೊಟ್ಟು ಕಳಿಸುವ ಅಂತೇಳಿ ತೆಗೆದುಕೊಂಡು ಬಂದು ಇಟ್ಟಿದ್ದೇನೆ. ಅದು ಎಂತೆಂತ ಅಂತೇಳಿ ಒಂದೊಂದಾಗಿ ನೋಡ್ಕೊಂಡು ಹೋಗುವ, ಆಯಿತಾ? ನಾನು ಫಸ್ಟ್ ನಮ್ಮ ಊರಿನ ತಿಂಡಿ ಚಕ್ಕುಲಿ ಕೊಟ್ಟು ಕಳಿಸ್ತಿದ್ದೇನೆ. ಅವರಿಗೆ ಈ ರೀತಿ ಎಲ್ಲ ಅಂದರೆ ತುಂಬಾ ಇಷ್ಟ ತಿನ್ನಲಿಕ್ಕೆ. ಹಾಗಾಗಿ ಚಕ್ಕುಲಿ ಮಾತ್ರ ತೆಗೆದುಕೊಂಡು ಹೋದೆ. ಯಾಕಂದರೆ ನನಗೆ ಹೊರಗಡೆ ಹೋಗಲಿಕ್ಕೆ ನನ್ನ ಹೆಲ್ತ್ ಸರಿ ಇಲ್ಲ. ಅಲ್ಲದೆ ನನಗೆ ಸ್ವಲ್ಪ ಈ ಉಸಿರಾಡಲಿಕ್ಕೆ ಸಮಸ್ಯೆ ಆಗ್ತಿರೋದ್ರಿಂದ ಸುಸ್ತು ಕೂಡ ಸ್ವಲ್ಪ ಜಾಸ್ತಿಯೇ ಉಂಟು. ಹಾಗಾಗಿ ಹೊರಗಡೆ ಎಲ್ಲೂ ಹೋಗಲಿಲ್ಲ. ಹಾಗಾಗಿ ಇಲ್ಲಿ ಇದ್ದದ್ದನ್ನೇ ಕೊಟ್ಟು ಕಳಿಸ್ತಾ ಇದ್ದೇನೆ. ಇದು ಒಂದು ಪ್ಯಾಕ್ ಚಕ್ಕುಲಿ ಕೊಟ್ಟು ಕಳಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಇದು ಮಾವಿನ ಹಣ್ಣು. ಇದು ನಾವು ಉಪ್ಪಿನ ನೀರಿನಲ್ಲಿ ಹಾಕಿ ಇಟ್ಟದ್ದು. ಈ ರೀತಿ ಮಾಡಿ ಇಟ್ಟರೆ ನಮಗೆ 1 ವರ್ಷ ಆದರೂ ಕೂಡ ಮಾವಿನ ಹಣ್ಣು ಹಾಳಾಗೋದಿಲ್ಲ. ನಮಗೆ ಇದನ್ನು ಸಾಂಬಾರು ಅಥವಾ ಚಂಡುರ್ಲಿ ಅಂತ ಹೇಳ್ತಾರೆ, ಅದನ್ನೆಲ್ಲ ಮಾಡಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗಾಗಿ ಇದರಲ್ಲಿ ಕೂಡ ಹೆಚ್ಚಿಲ್ಲ, ಒಂದು 5-6 ಮಾವಿನ ಹಣ್ಣು ಉಂಟು. ನಾನು ಅವರಿಗೆ ಅಂತಲೇ ತೆಗೆದಿಟ್ಟದ್ದು. ಮತ್ತು ದೊಡ್ಡ ಬಾಟಲ್ ಮಾಡಿದರೆ ಅವರಿಗೆ ಕೊಂಡೋಗ್ಲಿಕ್ಕೆ ಕೂಡ ಕಷ್ಟ ಆಗ್ತದಲ್ಲ. ಹಾಗಾಗಿ ಒಂದು 5-6 ಮಾವಿನ ಹಣ್ಣು ಹಾಕಿ ಕೊಟ್ಟು ಕಳಿಸ್ತಾ ಇದ್ದೇನೆ. ಇದೆಲ್ಲ ನನ್ನ ಹಸ್ಬೆಂಡ್ಗೆ ಕೂಡ ಹೇಳಲಿಲ್ಲ, ಇದನ್ನೆಲ್ಲ ಕೊಟ್ಟು ಕಳಿಸ್ತೇನೆ ಅಂತೇಳಿ. ಅವರಿಗೆ ಸರ್ಪ್ರೈಸ್ ಆಗಿ ಇರಲಿ ಅಂತೇಳಿ ಮಾವಿನ ಹಣ್ಣು ಕೊಟ್ಟು ಕಳಿಸ್ತಾ ಇದ್ದೇನೆ ಅವರಿಗೆ. ಇನ್ನು ನಮ್ಮ ಊರಿನ ಸ್ಪೆಷಲ್ ಹಲಸಿನಕಾಯಿಯ ಹಪ್ಪಳ. ಇದು ಕೂಡ ತುಂಬ ಚೆಂದ ಆಗ್ತದೆ. ಅಲ್ಲಿ ಇದೆಲ್ಲ ಸಿಗುವುದಿಲ್ಲಲ್ಲ. ಹಾಗಾಗಿ ಇದನ್ನು ಕೂಡ ಒಂದು ಕೊಟ್ಟು ಕಳಿಸುವ ಅಂತೇಳಿ ಎನಿಸಿ ಇದನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದೇನೆ. ಅಲ್ಲಿ ಅವರು ಒಬ್ಬರೇ ತಿನ್ನೋದಲ್ಲ, ಹಾಗಾಗಿ ಒಂದು ಪ್ಯಾಕ್ ಸಾಕಾಗ್ತದೆ. ಅಲ್ಲದೆ ಅವರು ಇನ್ನು 3 ಮಂತ್ ಅಷ್ಟೇ ಸೌದಿಯಲ್ಲಿರೋದಲ್ಲ, ಮತ್ತು ರಜೆಯಲ್ಲಿ ಬರ್ತಾರೆ. ಹಾಗಾಗಿ ಇದೊಂದು ಪ್ಯಾಕ್ ಸಾಕಂತೇಳಿ ಇದನ್ನೊಂದು ಹಾಕಿ ಕೊಟ್ಟು ಕಳಿಸ್ತಾ ಇದ್ದೇನೆ. ಹಾಗೆಯೇ ಇದು ಫಿಶ್ ಮಸಾಲ ಪೌಡರ್.
ನೀವು ಕೇಳ್ಬೋದು ಅಲ್ಲಿ ಸೌದಿಯಲ್ಲಿ ಸಿಗುವುದಿಲ್ವಾ ಅಂತೇಳಿ. ಸೌದಿಯಲ್ಲಿ ಸಿಗ್ತದೆ, ಆದರೆ ನಮ್ಮ ಊರಿನ ಟೇಸ್ಟ್ ಅಲ್ಲಿ ಬರುವುದಿಲ್ಲಲ್ಲ. ಹಾಗಾಗಿ ಊರಿನಿಂದಲೇ ಕೊಟ್ಟು ಕಳಿಸಂತ ಹೇಳಿದರು. ನಾನು ಕೂಡ ಅವರಿಗೆ ತಮಾಷೆ ಮಾಡಿದೆ, ಎಂಥ ಸೌದಿಯಲ್ಲಿ ಫಿಶ್ ಮಸಾಲ ಸಿಗೋದಿಲ್ವಾ ಅಂತೇಳಿ. ಓಕೆ, ಸಿಗ್ತದೆ, ಆದರೆ ಊರಿನ ರುಚಿ ಆಗೋದಿಲ್ಲ ನನಗೆ, ಹಾಗಾಗಿ ಕೊಟ್ಟು ಕಳಿಸು ಅಂತ ಹೇಳಿದರು. ಹಾಗಾಗಿ ಒಂದು 10 ಪ್ಯಾಕ್ ಮಸಾಲ ಕೊಟ್ಟು ಕಳಿಸ್ತಾ ಇದ್ದೇನೆ. ಅವರಿಗೆ ಅಡುಗೆ ಮಾಡಲಿಕ್ಕೆ ಕೂಡ ಟೈಮ್ ಸಿಗೋದಿಲ್ಲ. ಅವರು ಆಲ್ಮೋಸ್ಟ್ ಹೋಟೆಲ್ನಲ್ಲಿಯೇ ತಿನ್ನೋದು. ಆದರೆ ಸ್ಯಾಟರ್ಡೇ ಇರುವಾಗ ರಜೆ ಇರ್ತದೆ ಅವರಿಗೆ. ಸ್ಯಾಟರ್ಡೇ ಒಂದು ರಜೆ ಉಂಟು, ವೀಕ್ಲಿ ಒನ್ಸ್ ರಜೆ ಉಂಟು. ಆಗ ಅಡುಗೆ ಮಾಡಿ ಕೊಡ್ತೇನೆ, ನೀನು ಕೊಟ್ಟು ಕಳಿಸು ಅಂತ ಹೇಳಿದ್ದು. ಹಾಗಾಗಿ ಇದನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದೇನೆ. ಅದು 10 ಪ್ಯಾಕ್ ಉಂಟು, 10 ಪ್ಯಾಕ್ ಕೊಟ್ಟು ಕಳಿಸ್ತಾ ಇದ್ದೇನೆ. ಮತ್ತು ಹಾಗೆಯೇ ತುಪ್ಪ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ, ಬಾಟಲ್ ತುಪ್ಪದ್ದೇ, ಆದರೆ ಇದರಲ್ಲಿರುವುದು ಉಪ್ಪಿನಕಾಯಿ. ನಮ್ಮ ಮನೆ ಹತ್ರ ವಾಸಣ್ಣ ಅಂತಿದ್ದಾರೆ, ಅವ್ರು ಮಾಡುವಂಥ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕೂಡ ಚಿಕ್ಕ ಬಾಟಲಲ್ಲಿ ಕೊಟ್ಟು ಕಳಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಅವರಿಗೆ ಪಾರ್ಸಲ್ ಕೊಂಡೋಗೋರಿಗೆ ಕೂಡ ಸಮಸ್ಯೆ ಆಗಬಾರ್ದಲ್ವ, ಹಾಗಾಗಿ ಚಿಕ್ಕ ಬಾಟಲಲ್ಲಿ ಕೊಟ್ಟು ಕಳಿಸ್ತಾ ಇದ್ದೇನೆ. ನೋಡಿ, ನನ್ನ ಚಿಂಟು ಕೂಡ ಬಂದು ಜಾಯಿನ್ ಆದ. ಚಿಂಟು, ನಾನು ಎಲ್ಲಿರ್ತೇನೆ ಅಲ್ಲಿ ಆಗಬೇಕು ನನ್ನ ಚಿಂಟುಗೆ. ಬರೀ ಕುಂತು. ಇದೊಂದು ಬಾಟಲ್ ಉಪ್ಪಿನಕಾಯಿ, ಬರೀ ಕುಂತು ಲಕ್ಕರು. ಮತ್ತು ಇದು ಅದೇ ಚಿಕನ್ ಸುಕ್ಕದ ಪೌಡರ್, ಇಲ್ಲೇ ಪರಿಮಳ ಬರ್ತಾ ಉಂಟು. ಇದನ್ನು ನಾನೇ ಮಾಡಿದ್ದು ಮನೆಯಲ್ಲಿ. ಇದನ್ನು ಹೇಗೆ ಮಾಡುವುದು ಅಂತೇಳಿ ನೆಕ್ಸ್ಟ್ ಹಾಕ್ತೇನೆ ವಿಡಿಯೋ. ಮನೆಯಲ್ಲೇ ಮಾಡಿದರೆ ಒಳ್ಳೆ ಟೇಸ್ಟ್ ಕೂಡ ಬರ್ತದೆ. ಹಾಗಾಗಿ ಇದಿಷ್ಟು ನಾನೇ ಮನೆಯಲ್ಲಿ ಖುದ್ದಾಗಿ ಪ್ರಿಪೇರ್ ಮಾಡಿರುವಂಥದ್ದು. ಇದರ ಹೊಟ್ಟಿಗೆ ಫೈನಲಾಗಿ ಇದೆಂತ ಅಂತ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತುಂಟು. ಇದು ಊರಿನ ರೊಟ್ಟಿ, ಕೋಳಿ ರೊಟ್ಟಿ ಅಂತ ಹೇಳ್ತಾರಲ್ಲ ಅದು. ಅದನ್ನೊಂದು 3 ಪ್ಯಾಕ್ ಕೊಟ್ಟು ಕಳಿಸ್ತಾ ಇದ್ದೇನೆ. ಇದು ಕೂಡ ಅವರಿಗೆ ಭಾರಿ ಇಷ್ಟ, ಹಾಗಾಗಿ ಇದನ್ನು ಕೂಡ ಒಂದು 3 ಪ್ಯಾಕ್ ಕೊಟ್ಟು ಕಳಿಸ್ತಾ ಇದ್ದೇನೆ. ಇದನ್ನು ಹೀಗೆ ಕೊಟ್ಟು ಕಳಿಸಿದರೆ ಆಗೋದಿಲ್ಲ, ಇದನ್ನು ಪ್ಯಾಕ್ ಕೂಡ ಮಾಡಬೇಕು. ಈಗ ಪ್ಯಾಕ್ ಮಾಡಲಿಕ್ಕೆ ಕವರೆಲ್ಲ ಆಗಬೇಕು. ಉಂಟು ಕವರೆಲ್ಲ, ಈಗ ಪ್ಯಾಕ್ ಮಾಡೋದು. ಇದನ್ನೀಗ ಹೇಗೆ ಪ್ಯಾಕ್ ಮಾಡೋದು ಅಂತೇಳಿ ತೋರಿಸ್ತೇನೆ, ಆಯಿತಾ? ಚಿಂಟು, ಇದು 3 ಪ್ಯಾಕ್. ಇದರಿಂದ ಪ್ಯಾಕ್ ಮಾಡ್ತೇನೆ ನಾನು. ಮತ್ತು ರ್ಯಾಪಿಂಗ್ ಶೀಟ್ ಇಲ್ಲ, ರ್ಯಾಪಿಂಗ್ ಶೀಟ್ ಇದ್ದರೆ ಅದರಲ್ಲಿ ಒಳ್ಳೆಯದಾಗ್ತದೆ ಪ್ಯಾಕ್ ಎಲ್ಲ ಮಾಡಲಿಕ್ಕೆ. ನಾನು ರ್ಯಾಪಿಂಗ್ ಶೀಟ್ ತಗೊಂಡು ಬರಲಿಕ್ಕೆ ಹೋಗಲಿಲ್ಲ. ಲಕ್ಕ ಪುಣ್ಯ ನೋಡಿದ್ವಿ ನನ್ನ ಚಿಂಟ್ವಿನ ಉಪದ್ರ. ನೋಡಿ, ಇಷ್ಟೆಲ್ಲ ಇದಕ್ಕೆ ಬೇರೆ ಒಂದು ಕವರ್ ಕೂಡ ಹಾಕಲಿಕ್ಕೆ ಉಂಟು, ನಾನು ಹಾಕ್ತೇನೆ. ಆದರೆ ಒಮ್ಮೆ ಹೀಗೆ ಪ್ಯಾಕ್ ಮಾಡಿ ಇಟ್ಕೊಳ್ಳುವ ಅಂತೇಳಿ. ಹಾಗೆಯೇ ಇದು ಉಪ್ಪಿನಕಾಯಿ ಚೆಲ್ಲಬಾರ್ದಲ್ಲ, ಅದರದ್ದು ಮುಚ್ಚಳ ಸ್ವಲ್ಪ ಲೂಸ್ ಇತ್ತು ಅಂತ ಹೇಳಿದರೆ ಅದು ಲೀಕ್ ಆಗಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಅದು ಕೂಡ ಚೆಲ್ಲಬಾರ್ದು ಅಂತೇಳಿ ಅದರ ಬಾಯಿಗೆ ಒಮ್ಮೆ ಈ ರೀತಿ ಪ್ಯಾಕ್ ಮಾಡಿಬಿಟ್ರೆ ಏನೂ ಆಗೋದಿಲ್ಲ. ಮತ್ತು ಫ್ಲೈಟ್ನಲ್ಲಿ ಲಗೇಜ್ ಎಲ್ಲ ಒಟ್ಟಾರೆ ಹಾಕ್ತಾರಲ್ಲ, ಆವಾಗ ಎಲ್ಲ ಚೆಲ್ಲುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ರೀತಿ ಪ್ಯಾಕ್ ಮಾಡಿದರೆ ಏನು ಕೂಡ ಸಮಸ್ಯೆ ಆಗೋದಿಲ್ಲ. ನನ್ನ ಹಸ್ಬೆಂಡ್ ಕೂಡ ನನಗೆ ಇದೇ ರೀತಿ ಪ್ಯಾಕ್ ಮಾಡಿ ಕಳಿಸ್ತಾರೆ, ಹಾಗಾಗಿ ಅದನ್ನು ನೋಡಿ ನಾನು ಕೂಡ ಕಲ್ತದ್ದು. ಇನ್ನು ನಾನು ಕಲಿತು
ಇದು ಕೂಡ ತಯಾರಾಯಿತು. ಈ ರೀತಿ ಪ್ಯಾಕ್ ಮಾಡಿದ್ದೇನೆ. ಇದಕ್ಕಿನ್ನು ಬೇರೆ ಕವರ್ ಹಾಕಿ ಕೂಡ ಒಮ್ಮೆ ಪ್ಯಾಕ್ ಮಾಡಲಿಕ್ಕೆ ಉಂಟು. ಈಗ ಪ್ಯಾಕ್ ಮಾಡಿದರೆ ಅದು ಲಗೇಜ್ನೆಲ್ಲ ಆಚೆ ಈಚೆ ಮಾಡುವಾಗ ಬಿದ್ದರೆ ಅದು ಕವರ್ ಓಪನ್ ಆಗೋದಿಲ್ಲ. ಓಪನ್ ಆದರೆ ಇಡೀ ಖಾರದ ಪುಡಿ ಎಲ್ಲ ಚೆಲ್ಲಿ ಹೋಗ್ತದಲ್ಲ. ಈ ರೀತಿ ಮಾಡಿದರೆ ಓಪನ್ ಎಲ್ಲ ಆಗೋದಿಲ್ಲ. ಹಾಗಾಗಿ ನಾನು ಈ ರೀತಿ ಮಾಡಿ ಕೊಡೋದು. ಇನ್ನು ಹಪ್ಪಳ ಹಾಗೆ ಚಕ್ಕಿದೆ, ಅದಕ್ಕಿಂತ ಪ್ಯಾಕ್ ಬೇಡ. ಅದಕ್ಕೆ ಬೇರೆ ಒಂದು ಕವರ್ ಹಾಕಿ ಅದರಲ್ಲಿ ಮೇಲಿಂದ ರ್ಯಾಪ್ ಮಾಡಿದರೆ ಸಾಕಾಗ್ತದೆ. ಇದನ್ನೊಮ್ಮೆ 10 ಒಟ್ಟಿಗೆ ಇಟ್ಟು ರ್ಯಾಪ್ ಮಾಡಿ ಬಿಡ್ತೇನೆ. ನನಗೆ ಪ್ಯಾಕಿಂಗ್ ಎಲ್ಲ ಆಯಿತು. ಇದನ್ನು ಇನ್ನೊಂದು ದೊಡ್ಡ ಕವರ್ಗೆ ಹಾಕಿ ರ್ಯಾಪ್ ಮಾಡಿ ಕಳಿಸುವುದು. ಮತ್ತು ಹೋಗಿ ಅಣ್ಣನ ಮನೆಗೆ ಹೋಗಿ ಕೊಟ್ಟು ಬರಬೇಕಾಗ್ತದೆ. ಅವರು ಫೋನ್ ಮಾಡಿ ಹೇಳಿದ್ದಾರೆ ತಯಾರಾದ ನಂತರ ಹೇಳಿ ಬರ್ತೇನೆ ಅಂತೇಳಿ. ಆದರೆ ನಮ್ಮಿಂದ ಅವರಿಗೆ ಉಪದ್ರಕ್ಕೆ ನಮ್ಮ ಪಾರ್ಸಲ್ ಕೊಂಡು ಹೋಗೋದೇ ದೊಡ್ಡ ವಿಷಯ ಅಲ್ಲ. ಪುನಃ ಅವರಿಗೆ ನಾವು ಉಪದ್ರ ಕೊಡುವುದು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ನಾನೇ ಹೋಗಿ ಕೊಟ್ಟು ಬರುವಂತಿದ್ದೇನೆ. ನಾನು ಕಾಲ್ ಮಾಡಿ ಕೇಳಬೇಕು ಅಣ್ಣ ಇದ್ದಾರಾ ಅಂತೇಳಿ. ಅವರು ಓಕೆ ದಿನೇ ಬನ್ನಿ ಅಂತ ಹೇಳಿದರೆ ಹೋಗಿ ಕೊಟ್ಟು ಬರುವುದು. ಇದನ್ನೊಮ್ಮೆ ದೊಡ್ಡ ಕವರಿಗೆ ಹಾಕಿ ಪ್ಯಾಕ್ ಮಾಡುವ. ನಾನು ಪ್ಯಾಕ್ ಮಾಡುವಾಗ ನಮ್ಮ ಚಿಂಟು ಕೂಡ ಪ್ಯಾಕ್ ಮಾಡ್ತಾ ಇದ್ದಾನೆ ನೋಡಿ. ಬ್ಯಾಗ್ ಮಾಡ್ಕೊಂಡಿಲ್ಲ, ಇನ್ನೇನು ಬ್ಯಾಗ್ ಮಾಡ್ತೀನಿ ನೋಡಿ. ಓಕೆ ಸುಬ್ಬ ಬ್ಯಾಗ್ ಮಾಡ್ಕೊಂಡಿಲ್ಲ. ಅಲ್ಲ ಪೂಜಾ ನನ್ನ ಹೊರಗೆ ಬೋರ್ಡಿಂಗ್ ನೋಡಿದ್ರಾ? ನನಗೆ ಯಾವ ಕೆಲಸ ಮಾಡುವಾಗಾದರೂ ಕೂಡ ಇದೇ ರೀತಿ ಉಪದ್ರ. ಓಕೆ ಇನ್ನೊಂದು ನ ನ ನ ನ ಸರಿ ಉಪದ್ರ ಮಾಡೋದಾಯ್ತಾ? ನನ್ನ ಯಾವ ಕೆಲಸ ಆದರೂ ಸರಿ ನಮಗೆ ಅಲ್ಲಿಗೆ ಬರಲೇಬೇಕು, ಉಪದ್ರ ಮಾಡಲೇಬೇಕು. ಈಗ ನೋಡಿ ಏನು ಕೂಡ ಗೊತ್ತೇ ಇಲ್ಲ ಅವನಿಗೆ. ಎಷ್ಟು ಚಂದ ಮಲಗಿದ್ದಾನೆ. ಪಾಪದ ಹುಡುಗ ನೋಡಿ. ಯಾವುದು ಮಾಡ್ತಿಲ್ಲವೇ? ಹಾಂ
ಫೈನಲಿ ಪ್ಯಾಕಿಂಗ್ ಆಯಿತು. ಇನ್ನು ಹೋಗಿ ಕೊಟ್ಟು ಬರುವ ಕೆಲಸ ಒಂದು ಪೆಂಡಿಂಗ್ ಉಂಟು, ನೋಡಬೇಕು. ಆದರೆ ಮಧ್ಯಾಹ್ನದ ನಂತರ ನನ್ನ ಮಗಳು ಶಾಲೆಯಿಂದ ಬಂದ ನಂತರ ಹೋಗಿ ಕೊಟ್ಟು ಬರಬೇಕು. ಅಣ್ಣ ಇಬ್ಬರ ಕೇಳಿ ನಂತರ ಹೋಗಿ ಕೊಟ್ಟು ಬರಬೇಕು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನನ್ನ ಗಂಡನಿಗೆ ಏನೆಲ್ಲ ಪಾರ್ಸಲ್ ಕೊಟ್ಟೆ ಅಂತ ನೋಡಿದ್ರಿ ಅಲ್ವಾ. ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಈ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.